ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಸವನಗುಡಿ ಕಡಲೆಕಾಯಿ ಪರಿಷೆ 2024 ಈ ವರ್ಷದ ಕಡಲೆಕಾಯಿ ಪರಿಷೆ ಯಾವಾಗ ನಡೆಯುತ್ತೆ, ಅದ್ರ ಹಿನ್ನೆಲೆ ಏನು ಮತ್ತು ಅದ್ರ ಇತಿಹಾಸ ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತು ಮೊದಲಿಗೆ ನಾನು ಯಾವಾಗ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ನವೆಂಬರ್ ಅಂದರೆ ಇದೇ ತಿಂಗಳು 25ನೇ ತಾರೀಕು ಕಾರ್ತಿಕ ಸೋಮವಾರದಂದು ಈ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಹಾಗೆ ಕಾರ್ತಿಕ ಸೋಮವಾರದ ಮಾರನೇ ದಿನ ಮಂಗಳವಾರ ಅಂದರೆ 26ನೇ ತಾರೀಕು ಕೂಡ ಈ ಪರಿಷೆ ಕಂಟಿನ್ಯೂ ಆಗುತ್ತೆ. 25 ಮತ್ತು 26 2 ದಿನ ಕೂಡ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಈ ಕಡಲೆಕಾಯಿ ಪರಿಷೆಗೆ ಸಾವಿರಾರು ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಎಷ್ಟು ಹೆಸರು ಮಾಡಿದರೂ ಕೂಡ ಕಲೆ ಸಂಸ್ಕೃತಿ ಇತಿಹಾಸ ತಕ್ಕಮಟ್ಟಿಗೆ ಇನ್ನೂ ಉಳ್ಕೊಂಡಿದೆ ಅನ್ನೋದಕ್ಕೆ ಈ ಕಡಲೆಕಾಯಿ ಪರಿಷೆನೇ ಸಾಕ್ಷಿ. ಈಗ ನಾನು ಕಡಲೆಕಾಯಿ ಪರಿಷೆ ಹಿನ್ನೆಲೆನ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ಈ ಭೂಮಿನಲ್ಲಿ ರೈತರು ಕೃಷಿ ಮಾಡ್ತಿದ್ರಂತೆ. ಇದು ಕೃಷಿ ಭೂಮಿ ಆಗಿತ್ತಂತೆ. ಇಲ್ಲಿ ಹೆಚ್ಚಾಗಿ ಕಡಲೆಕಾಯಿನ ಬೆಳೀತಾ ಇದ್ರಂತೆ. ಹೀಗಿರುವಾಗ ಚೆನ್ನಾಗಿ ಬೆಳೆದಿದ್ದ ಬೆಳೆನೆಲ್ಲ ರಾತ್ರಿ ಸಮಯದಲ್ಲಿ ಹಸು ಒಂದು ಬಂದು ತಿಂದ್ಬಿಡ್ತಿತ್ತಂತೆ. ಪದೇ ಇದೇ ರೀತಿ ನಡೀತಿದ್ದನ್ನ ನೋಡಿ ರೈತರು ಕೂಡ ನಷ್ಟ ಆಗ್ತಿತ್ತಂತೆ. ಆವಾಗ ರೈತರು ರಾತ್ರಿ ಸಮಯದಲ್ಲಿ ಕಾವಲು ಕಾಯೋಕ್ಕೆ ಅಂತೇಳಿ ಕುಳಿತುಕೊಂಡು ನೋಡ್ತಾ ಇದ್ರಂತೆ. ಆವಾಗ ಒಂದು ದೊಡ್ಡ ಗಾತ್ರದಲ್ಲಿ ಬಸವ ಕಾಣಿಸ್ಕೊತಂತೆ. ಜನರಿಗೆ ಅದನ್ನು ನೋಡ್ತಿದ್ದಾಗೆ ಇದು ಸಾಮಾನ್ಯವಾದ ಹಸು ಅಲ್ಲ, ಇದು ಶಕ್ತಿಯುತವಾದ ಶಿವನ ನಂದಿಯ ಸ್ವರೂಪವೇ ಇರಬೇಕು ಅನ್ನೋ ಭಾವನೆ ಮೂಡುತ್ತಂತೆ. ಆಗ ಎಲ್ಲ ರೈತರು ಬಸವನನ್ನು ಬೇಡ್ಕೋತಾರಂತೆ, ದಯವಿಟ್ಟು ನಮ್ಮ ಬೆಳೆನೆಲ್ಲ ಹಾಳು ಮಾಡಬೇಡ, ಇದೇ ಸ್ಥಳದಲ್ಲಿ ನಿನಗೊಂದು ಗುಡಿ ಕಟ್ಟಿ ನಿನ್ನ ಮೂರ್ತಿನ ಪ್ರತಿಷ್ಠಾಪಿಸಿ ಕಡಲೆಕಾಯಿ ಬೆಳೆದು ಕೃಷಿ ಕೆಲಸ ಮುಗಿದ ನಂತರ ನಿನಗೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಿನ್ನ ಹೆಸರಲ್ಲಿ ಕಡಲೆಕಾಯಿ ಪರಿಷೆ ನಡೆಸ್ತೀವಿ ಅಂತ ಜನರು ಬೇಡ್ಕೋತಾರಂತೆ. ಇದು ಒಂದು ಕಥೆಯಾದರೆ, ಇನ್ನೊಂದು ಕಥೆಯ ಪ್ರಕಾರ ಕಡಲೆಕಾಯಿ ಕಾಯಲು ಕಾವಲು ಕೂತಿದ್ದ ರೈತರು ಹೋರಿ ಬಂದದನ್ನ ನೋಡಿ ಅಟ್ಟಿಸ್ಕೊಂಡು ಹೋಗ್ತಾರೆ. ಆಗ ಆ ಹೋರಿ ಅಂದರೆ ಬಸವ ಅಲ್ಲೇ ಇದ್ದ ಗುಡ್ಡದ ಮೇಲೆ ಹೋಗಿ ಕಲ್ಲಾಗ್ಬಿಡತ್ತಂತೆ. ಆಗ ಜನರು ಅಯ್ಯೋ, ಶಿವನ ನಂದಿಯೇ ಬಂದು ಮೇಯುವಾಗ ನಾವು ತಡೆದ್ವಲ್ಲ ಅಂತ ಹೇಳಿ ಪಶ್ಚಾತ್ತಾಪಪಟ್ಟು ಕಾರ್ತಿಕ ಮಾಸದಲ್ಲಿ ಬರುವ ಕೊನೆಯ ಸೋಮವಾರ ಬಸವನಿಗೆ ಕಡಲೆಕಾಯಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾ ಬರ್ತಾರೆ. ಈ ಎಲ್ಲ ರೈತರು ಸೇರಿ ಮಾಡೋ ಈ ಪೂಜೆಯ ಹಬ್ಬನೇ ಕಡಲೆಕಾಯಿ ಪರಿಷೆ ಆಗಿದೆ ಅನ್ನೋ ಪ್ರತೀತಿ ಇದೆ. ಮತ್ತು ಕಲ್ಲಾದ ಈ ಬಸವನ ವಿಗ್ರಹ ತುಂಬ ದೊಡ್ಡದಾಗಿ ಬೆಳೀತಾನೇ ಹೋಗ್ತಿರುತ್ತಂತೆ. ದಿನೇ ದಿನೇ ಬಸವನ ವಿಗ್ರಹ ಸ್ವಲ್ಪ ದೊಡ್ಡ ಆಗ್ತಾನೇ ಹೋಗ್ತಾ ಇರುತ್ತಂತೆ. ಆಗ ಬಸವನ ನೆತ್ತಿಯ ಮೇಲೆ ತ್ರಿಶೂಲನ ಹೊಡಿತಾರಂತೆ. ಆವಾಗ ಆ ವಿಗ್ರಹ ಬೆಳೆಯೋದು ನಿಲ್ತಂತೆ. ಈಗಲೂ ಸಹ ನಾವು ಬಸವನ ನೆತ್ತಿಗೆ ಹೊಡೆದಿರೋ ತ್ರಿಶೂಲನ ನೋಡಬಹುದು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಇನ್ನೊಂದು ವಿಷಯ, ನೀವೆಲ್ಲ ವೃಷಭಾವತಿ ಅನ್ನೋ ಹೆಸರು ಕೇಳಿರ್ತೀರಾ ಅಂದ್ಕೊಂಡಿದ್ದೀನಿ. ಹೌದು, ಬೆಂಗಳೂರಿನಲ್ಲಿ ಈಗ ದೊಡ್ಡ ಮೋರಿಯಾಗಿ ಹರಿತಿರೋದು ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಹರಿತಿದ್ದ ಪವಿತ್ರವಾದ ನದಿ ವೃಷಭಾವತಿ ನದಿ. ಆಗ ಬೆಂಗಳೂರಿನ ಹಲವಾರು ದೇವಸ್ಥಾನದಲ್ಲಿ ದೇವರ ಅಭಿಷೇಕಕ್ಕೆ ನೀರೇ ಬಳಸ್ತಿದ್ರು ಮತ್ತು ಕೃಷಿಗೆ ಕುಡಿಯೋದಕ್ಕೂ ಕೂಡ ಈ ನೀರನ್ನ ಬಳಸ್ತಾಯಿದ್ರು. ಈ ನದಿಯ ನೀರಿನ ಸಲೆ ಬಸವನ ಗುಡಿಯ ಬಸವನ ಪಾದದ ಅಡಿಯಿಂದ ಬರುತ್ತಿದೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ನದಿಗೆ ವೃಷಭಾವತಿ ಅಂತ ಹೆಸರು ಬಂದಿದೆ. ಈ ಗುಡಿಯು ಮೊದಲು ಚಿಕ್ಕದಾಗಿದ್ದು ನಂತರ ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನ ಕಟ್ಟಿದರಂತೆ. ಕೆಂಪೇಗೌಡರು ಬೆಂಗಳೂರಿನ ರಕ್ಷಣೆಗೆ ಕಟ್ಟಿದ 4 ಗೋಪುರಗಳಲ್ಲಿ ಒಂದು ಈ ದೇವಸ್ಥಾನದಿಂದ ಸ್ವಲ್ಪವೇ ದೂರದಲ್ಲಿದೆ. ಇಲ್ಲಿಗೆ ಬರುವವರು ಈ ಸ್ಥಳಕ್ಕೆ ಹೋಗಿ ಬರಬಹುದು. ಇವಾಗ ಕಡಲೆಕಾಯಿ ಪರಿಷೆ ಹಿನ್ನೆಲೆ ಮತ್ತು ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಿದ್ದೀನಿ. ಈಗ ಕಡಲೆಕಾಯಿ ಪರಿಷೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬಸವನಗುಡಿ ಬೆಂಗಳೂರಲ್ಲಿ ಇರೋ ಪಾರಂಪರಿಕ ಸ್ಥಳ. ಇಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆ ತುಂಬ ಪ್ರಸಿದ್ಧವಾಗಿದೆ. ಇಲ್ಲಿ ನಡೆಯೋ ಹಾಗೆ ಕಡಲೆಕಾಯಿ ಪರಿಷೆ ತುಂಬ ಕಡೆ ನಡೆದ್ರು. ಬಸವನಗುಡಿಯ ಕಡಲೆಕಾಯಿ ಪರಿಷೆ ತುಂಬ ವಿಶಿಷ್ಟವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪರಿಷೆಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಹೆಚ್ಚು ಇಷ್ಟಪಟ್ಟು ಖುಷಿಯಿಂದ ನೋಡೋಕ್ಕೆ ಅಂತ ಬರ್ತಾರೆ. ಇಲ್ಲಿಂದ ಕಡಲೆಕಾಯಿ ತೊಗೊಂಡೋಗಿ ತಿನ್ನೋದೇ ಒಂದು ಖುಷಿಯಾಗಿರುತ್ತೆ.
ವರ್ಷ ದಿನ ಮೊದಲಿಗೆ ರೈತರು ತಾವು ಬೆಳೆದಿರೋ ಕಡಲೆಕಾಯಿನ ತಂದು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿಸ್ತಾರೆ. ಪ್ರಮುಖವಾಗಿ ರೈತರು ಯಾವ್ಯಾವ ಕಡೆಯಿಂದ ಬರ್ತಾರೆ ಅಂದರೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಗೋಲ್ ಹೀಗೆ ಸುಮಾರು ಊರುಗಳಿಂದ, ನಾನಾ ಪ್ರದೇಶಗಳಿಂದ ರೈತರು ಮತ್ತು ಜನಗಳು ಈ ಪರಿಷೆಗೆ ಭಾಗಿಯಾಗ್ತಾರೆ. ಮತ್ತು ಈ ದಿನ ರೈತರು ನೈವೇದ್ಯ ಮಾಡೋದಷ್ಟೇ ಅಲ್ಲ, ತಮ್ಮ ಬೆಳೆಗಳನ್ನು ಇಲ್ಲಿಗೆ ತಂದು ಮಾರಾಟ ಕೂಡ ಮಾಡ್ತಾರೆ. ಇಲ್ಲಿ ಮೂರು ಬೀಜದ ಕಡಲೆಕಾಯಿ, ಗುಲಾಬಿ ಬಣ್ಣದ ಕಡಲೆಕಾಯಿ ಬೀಜನೂ ಕೂಡ ನೀವು ಇಲ್ಲಿ ಕಾಣ್ಬೋದು. ಹಾಗೆ 2 ಬೀಜದ ಗಿಡ್ಡ ಕಡಲೆಕಾಯಿ ಮತ್ತು ಬೇಯಿಸಿರೋ ಕಡಲೆಕಾಯಿ, ಹೀಗೆ ಬೇರೆ ಬೇರೆ ಥರದ ಕಡಲೆಕಾಯಿನ ನೀವಿಲ್ಲಿ ನೋಡ್ಬೋದು, ಹಾಗೆ ಕೊಂಡ್ಕೊಳ್ಳಬಹುದು. ಅಷ್ಟೇ ಅಲ್ಲದೆ ಕಡಲೆಪುರಿ, ಬತಾಸು, ಮಕ್ಕಳಿಗೋಸ್ಕರ ಆಟ ಸಾಮಾನು, ಗೊಂಬೆಗಳು ಮತ್ತು ಅನೇಕ ರೀತಿಯ ಶೋ ಪೀಸ್ಗಳನ್ನ ಕೂಡ ನೀವಿಲ್ಲಿ ಕೊಂಡ್ಕೋಬೋದು. ಮತ್ತು ಹೆಣ್ಮಕ್ಳುಗಳಿಗೆ ಅಲಂಕಾರಿಕ ವಸ್ತುಗಳು, ಸರ, ಬಳೆ, ಓಲೆ ಆ ಥರದ್ದೆಲ್ಲನೂ ಇಲ್ಲಿ ಅಂಗಡಿಗಳಿರುತ್ತೆ. ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತಲೇ ಜಾಯಿಂಟ್ ವೀಲು, ಗಿರ್ಗಿಟ್ಲೆ, ಇನ್ನೂ ಅನೇಕ ರೀತಿಯ ಆಟಗಳು ಇರುತ್ತವೆ. ಕತ್ಲು ಹಾಕ್ತಿದ್ದಾಗೆ ದೀಪಾಲಂಕಾರ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿನ ದೀಪಾಲಂಕಾರ. ಇದು ಈ ಜಾತ್ರೆ ಬಗ್ಗೆ. ಆದರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ನೀವು ಸಾಮಾನ್ಯವಾಗಿ ಶಿವನ ಮುಂದೆ ನಂದಿ ಇರೋದನ್ನು ನೋಡಿರ್ತೀರ, ಆದರೆ ಇಲ್ಲಿ ಬಸವನ ವಿಗ್ರಹದ ಹಿಂದೆ ಶಿವಲಿಂಗ ಇದೆ. ಈ ರೀತಿ ಇರೋದು ಈ ದೇವಸ್ಥಾನದಲ್ಲಿ ಮಾತ್ರ. ಮತ್ತು ಈ ವಿಗ್ರಹ ಇಡೀ ಭಾರತದಲ್ಲೇ 4ನೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹವಾಗಿದೆ. ವಿಡಿಯೋದಲ್ಲಿ ಕಡಲೆಕಾಯಿ ಪರಿಷೆ ಬಸವನ ಗುಡಿಯ ಬಗ್ಗೆ ತಿಳಿಸಿದ್ದೀನಿ. ಇಲ್ಲಿಂದ ಕೂಗಳತೆ ದೂರದಲ್ಲಿರೋ ದೊಡ್ಡ ಗಣಪತಿ ದೇವಸ್ಥಾನದ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.